ಆ ದೇವ್ರು ಹೆಂಗ್ ಕೊಟ್ಟಿದ್ದಾನ ಆ ಶಕ್ತಿ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಹೋಟ್ಲಿಗೆ ತುಂಬಾ ದೊಡ್ಡ ದೊಡ್ಡ ಜನ ಬರ್ತಾರೆ, ಡಿಸ್ಟರ್ಬೇ ಮಾಡಲ್ಲ, ಎಲ್ಲೋದ್ರು ಖುಷಿಯಾಗಿ ಮಾತಾಡಿಸ್ತಾರೆ, ಪ್ರೀತಿ ತೋರಿಸ್ತಾ ಇದಾರೆ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನಾನು ಕೈ ಕಟ್ಕೊಂಡು ಸ್ಟೇಜ್ ಮೇಲೆ ನೋಡ್ತಾ ಇದ್ದೆ, ಸ್ಟೇಜ್ ಮುಂದೆ ಹಿಂದೆ. ಇವತ್ತು ನಮ್ಮನ್ನು ಸ್ಟೇಜ್ ಅಲ್ಲಿ ಕರೆಸಿ ಮಾತಾಡ್ತಾ ಇದ್ದಾರೆ. ನಂಗೆ ತೃಪ್ತಿ ತಂದಿದೆ. ನಿಮಗ್ ತೃಪ್ತಿ ತಂದ್ರೆ ನನಗೆ ತೃಪ್ತಿ ತಂದಂಗೆ. ಏನಂತೀರಾ? ಫಿಲಮ್ ಸೆಟ್ ಅಲ್ಲಿ ಕೆಲಸ ಮಾಡ್ತಿದ್ರಿ, ಮೇಕಪ್ ಆರ್ಟಿಸ್ಟ್ ಆಗೆಲ್ಲ ಮಾಡ್ತಿದ್ರಿ. ಅವಾಗ ನೋಡಿರ್ತಿದ್ರಿ ಹೀರೋಗಳ ಜೊತೆ, ಹೀರೋಯಿನ್ ಜೊತೆ ಎಲ್ಲ ಬಂದು ಫ್ಯಾನ್ ಫಾಲೋವರ್ಸ್ಗಳು ಫೋಟೋ ತೆಗಿಸ್ಕೊತಾರೆ, ಅವ್ರಿಗೂ ಇರಿಟೇಟ್ ಆಗುತ್ತೆ. ಆ ಜಾಗದಲ್ಲಿ ನೀವಿದ್ದೀರಾ, ನಿಮ್ಗೇನ್ ಅನ್ಸುತ್ತೆ? ಅನ್ಕೊಂಡ್ರ ಯಾವತ್ತಾರ ಈ ತರ ಇದು ಕನ್ಸನ್ ತಂದೆ ಅಂತ ಇದೀನಲ್ಲ, ಇಲ್ಲೇ ಇಲ್ಲ. ನನಗೆ ಆ ದೇವ್ರು ಹೆಂಗ್ ಕೊಟ್ಟಿದ್ದಾನ ಆ ಶಕ್ತಿ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಾನು ನೋಡಿದ್ದೀನಲ್ಲ ದೊಡ್ಡವ್ರಿಗೆ ಎಷ್ಟೆಷ್ಟು ಕಷ್ಟ ಆಗುತ್ತೆ. ಈಗ ನಮ್ಮ ಹೋಟ್ಲಿಗೆ ತುಂಬಾ ದೊಡ್ಡ ದೊಡ್ಡ ಜನ ಬರ್ತಾರೆ, ಡಿಸ್ಟರ್ಬೇ ಮಾಡಲ್ಲ. ಯಾಕಂದ್ರೆ ಅವ್ರು ಬಂದಿರೋದು ನಿಮ್ದೇ ಊಟ ಮಾಡಕ್ಕೆ, ಆ ಊಟಕ್ಕೆ ಸ್ಥಾನ ಕೊಡ್ಬೇಕು. ನಾವು ಫೋಟೋ ತೆಗೆಸ್ಕೊಳ್ತಾರೆ ಹುಡುಗರು, ಅದೆಲ್ಲ ಮಾಡ್ಬೇಡ್ರಪ್ಪ, ಡಿಸ್ಟರ್ಬ್ ಮಾಡಬೇಡಿ. ಯಾಕಂದ್ರೆ ಅವ್ರಿಗೆ ಪೀಸ್ಫುಲ್ ಆಗಿ ಇರಕ್ ಬರ್ತಾರೆ. ಅದಕ್ಕೆ ಆಸ್ಪದ ಕೊಡಿ. ನೀವೆಲ್ಲಾನು ಅವನ್ನ ಅದೇ ತರ ನೋಡಕ್ ಹೋದ್ರೆ ಅವ್ರಿಗೂ ಒಂದು ಇಂಡಿಪೆಂಡೆಂಟ್ ಇಲ್ಲ. ಅದ್ರ ನಮ್ಗೂ ಆ ದೇವ್ರಿಗೆ ಕೊಟ್ಬಿಟ್ಟು ಅವನೀಗ ಎಲ್ಲೋದ್ರು ಖುಷಿಯಾಗಿ ಮಾತಾಡಿಸ್ತಾರೆ, ಪ್ರೀತಿ ತೋರಿಸ್ತಾ ಇದಾರೆ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಕನ್ಸ ನನ್ಸ. ನಾನು ಕೈ ಕಟ್ಕೊಂಡು ಸ್ಟೇಜ್ ಮೇಲೆ ನೋಡ್ತಾ ಇದ್ದೆ, ಸ್ಟೇಜ್ ಮುಂದೆ ಹಿಂದೆ. ಇವತ್ತು ನಮ್ಮನ್ನು ಸ್ಟೇಜ್ ಅಲ್ಲಿ ಕರೆಸಿ ಮಾತಾಡ್ತಾ ಇದಾರೆ ಅಂದ್ರೆ ಮುಗಿದಿತ್ತು. ನಮ್ಮ ಮನೇಲೇ ನಮ್ಮನ್ನು ಕರೆದ್ಬಿಟ್ರು, ಕೂಲಿ ಕೆಲಸ ಮಾಡ್ತಿದ್ ಮನೆಯವರೇ ಕರೆದ್ಬಿಟ್ರು. ಶರಣ ಲಾಸ್ಟ್ ಟೈಮು ಈಗ ಅಡುಗೆದೆಲ್ಲರೂ ಮಾಡಿದ್ರು, ನಮ್ಮ ನ್ಯಾಷನಲ್ ಟಿವಿಯಿಂದ ಲಾಸ್ಟ್ ಟೈಮು ನಿಮ್ದು ಬಯೋಗ್ರಫಿ ಮಾಡಿದ್ದು, ಹೆಂಗ್ ಬಂದ್ರ ಫೀಲ್ಡ್ಗೆಲ್ಲ ಅಂತ. ಹತ್ತತ್ರ ಏನಿಲ್ಲ ಅಂದ್ರೂ 1 ಕೋಟಿ ಜನ ನೋಡಿದ್ದಾರೆ ಫೇಸ್ಬುಕ್, ಯೂಟ್ಯೂಬ್ ಅಲ್ಲೆಲ್ಲ. ಇವತ್ತು ನಿಮ್ದು ಡೇವಿ ಚಂದ್ರನ್ ಅಂತ ಮಾಡ್ದು, ಪರಿಶ್ರಮ ತೋರಿಸ್ಬೇಕು. ಅಡಿಗೆ ಬಿಡಿ ಎಲ್ಲರೂ ತೋರಿಸಿದ್ದಾರೆ, ಎಲ್ಲರೂ ನಾವ್ ಅಡಿಗೆ ಏನ್ ತೋರಿಸಿಲ್ಲ ಜಾಸ್ತಿ. ಪರಿಶ್ರಮದ ಬಗ್ಗೆ ಇವತ್ತು ಮಾಡಿದೀವಿ. ಏನ್ ಹೇಳ್ತೀರಿ ಕೊನೆಯದಾಗ, ಏನ್ ಅನ್ಸ್ತು? ನನ್ಗನ್ಸಕ್ಕಿಂತ ಈಗ ನಾನು ಪಟ್ಟಿ ಶ್ರಮ ನೀವೆಲ್ಲ ನೋಡ್ತೀರಾ, ನೀವು ನೋಡಾದ್ಮೇಲೆ ನೀವ್ ಹೇಳ್ತೀರಲ್ಲ ಅವಾಗ ಮಾತಾಡೋಣ. ಇವಾಗ ನಾನು ಹೇಳಿದ್ರೆ ಅದಕ್ಕೆ ಅರ್ಥ ಸಿಗಲ್ಲ. ಈಗ ಇದೆಲ್ಲ ನಾನು ಮಾಡಿದೀನಿ, ಈ ಶ್ರಮ ಇದೆಲ್ಲ ನೋಡಿದೀರಾ, ಇದೆಲ್ಲ ನೋಡಿ ಆ ಶ್ರಮಕ್ಕೆ ನೀವು ಬೆಲೆ ಕೊಡಿ. ನೀವೇನ್ ಪ್ರೀತಿ ತೋರಿಸ್ತೀರಾ, ಆಮೇಲೆ ಹೇಳ್ತೀನಿ ನಾನೇನು ಹೇಳಿದೆ, ನಾನು ಏನಕ್ಕೆ ಮಾಡಿದ್ದೆ, ಏನಕ್ಕೆ ಇದನ್ನು ತೋರಿಸ್ದೆ ಅಂತ. ನಂಗೆ ತೃಪ್ತಿ ತಂದಿದೆ. ನಿಮಗ್ ತೃಪ್ತಿ ತಂದ್ರೆ ನನಗೆ ತೃಪ್ತಿ ತಂದಂಗೆ. ಏನಂತೀರಾ? ಕರೆಕ್ಟ್.